ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಪುನರ್ರಚನೆ, ಅಧಿಕಾರ ಹಸ್ತಾಂತರ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು, ಎಲ್ಲ ಬೆಳವಣಿಗೆಗಳು ಬಹಳ ಕುತೂಹಲದ ಘಟ್ಟಕ್ಕೆ ತಲುಪ್ತಾ ಇದ್ದಾವೆ. ಬಹಳ ಕುತೂಹಲದ ಘಟ್ಟಕ್ಕೆ ಈಗ ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಕೋರ್ ಟೀಮ್ ಅಂತ ಏನಿರುತ್ತಲ್ಲ ಅವ್ರಿಗೆ ಕನ್ಫರ್ಮ್ ಆಗಿದೆ ಇದೆ ನವೆಂಬರ್ನಲ್ಲಿ ಏನೋ ಒಂದು ಆಗುತ್ತಪ್ಪ ಅಂತ. ಅನೇಕರಿಗೆ ಸರ್ಪ್ರೈಸ್ ಆಗಬಹುದು. ಏನು ಸರ್ಪ್ರೈಸು? ಎರಡರ ಪೈಕಿ ಒಂದಾಗೋದಕ್ಕೆ ಸಾಧ್ಯ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಡೀ ಸಚಿವ ಸಂಪುಟ ಪುನಾರಚನೆ. ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ, ಸಂಪುಟ ಪುನಾರಚನೆಗೆ ಒಂದು ಅವಕಾಶ ಸಿಕ್ಕಿಬಿಟ್ರೆ ಸಿದ್ದರಾಮಯ್ಯ ಸೇಫ್ ಅಂತ. ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು, 2.5 ವರ್ಷ ಆದ ನಂತರ ಅಥವಾ ಅದಾಗಿ ಕೆಲವು ದಿನಗಳ ನಂತರ ಮುಖ್ಯಮಂತ್ರಿಯ ಬದಲಾವಣೆ. ಎರಡರ ಪೈಕಿ ಒಂದು ಬೆಳವಣಿಗೆ ಆಗಬಹುದು ಅಂತ ಕನ್ಫರ್ಮೇಷನ್ ಈಗ ಕೋರ್ ಆಫ್ ಅಫೇರ್ಸ್ ಇದ್ದವರಿಗೆ ಗೊತ್ತಾಗಿದೆ. ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗಿದ್ದರು. ಹಿಂದೆ ಒಂದು ಸಲ ಲಿಸ್ಟೇ ಕೊಟ್ಟುಬಿಟ್ಟಿದ್ವಿ ನಾವು ನಿಮಗೆ. ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸಗಳು ಯಾವಾಗ, ಎಷ್ಟೆಷ್ಟು ದಿವಸ, ಯಾರ್ಯಾರನ್ನ ಭೇಟಿ ಮಾಡಿದ್ರು ಅಂತ. ನೆನ್ನೆ ದಿಲ್ಲಿಗೆ ಹೋದರು, ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ವಾಪಸ್ ಬಂದಿದ್ದಾರೆ. ಒಂದು ಸಹಜವಾಗಿ ರಿಪೋರ್ಟರ್ಗಳ ಒಂದು ಕಣ್ಣು ಇಟ್ಕೊಂಡಿರ್ತಾರೆ, ಎಲ್ಲಿಗೆ ಹೋದರು, ಎಲ್ಲಿಗೆ ಬಂದರು ಅಂತ. ಅಂದರೆ ಎಲ್ಲಿಗೆ ಹೋದರು, ಎಲ್ಲಿಗೆ ಬಂದರು, ಯಾರನ್ನ ಭೇಟಿ ಆದರೂ ಎಲ್ಲವೂ ನಮಗೆ ಗೊತ್ತಾಗೇ ಬಿಡುತ್ತೆ ಅಂತಲ್ಲ. ಮೇಲ್ನೋಟಕ್ಕಂತೂ ಯಾವ ವರಿಷ್ಠರನ್ನು ಅವರು ಭೇಟಿಯಾದಂತೆ ಇಲ್ಲ. ಬಂದಮೇಲೆ ಹೇಳಿದ್ದಾರೆ ಅವರೇ, ಅಂಬಿಕಾ ಸೋನಿ ಅವರ ಪತಿ ತೀರ್ಕೊಂಡಿದ್ರು, ನಾನು ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ, ನೀವೇನಾರು ಹಕ್ಕಳಿ, ಅವ್ರನ್ನ ಭೇಟಿ ಇವ್ರನ್ನ ಭೇಟಿ ಅಂತ ನೀವು ಬೇಕಾದ ಹಕ್ಕಳಿ ಅಂತಂದ್ರು ಅವರು. ಅಷ್ಟು ಸ್ಪಷ್ಟೀಕರಣ ಅಂತೂ ಕೊಟ್ಟಿದ್ದಾರೆ. ಆದರೆ 11ನೇ ತಾರೀಕು ಮತ್ತೆ ಹೋಗ್ತಾ ಇದ್ದಾರೆ, ನವೆಂಬರ್ 11ಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ. 14ನೇ ತಾರೀಕು ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ದಿಲ್ಲಿಗೆ. 3 ದಿವಸ ಅಲ್ಲೇ ಇರ್ತಾರೆ. ನೋಡಿ, 11, 14 2 ಡೇಟ್ ಗಮನಿಸಿ ನೀವು. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗಳ ಘೋಷಣೆ ಆಗಿದ್ದಾವೆ. 6ನೇ ತಾರೀಕು ಮೊದಲ ಸುತ್ತಿನ ಮತದಾನ. ಅಲ್ಲಿ ಫಸ್ಟ್ 121 ಕ್ಷೇತ್ರಗಳಿಗೆ ಮತದಾನ. 2ನೇ ಸುತ್ತಿನ ಮತದಾನ ನವೆಂಬರ್ 11ಕ್ಕೆ. ಅಂದರೆ ಹೈಕಮಾಂಡ್ ನಾಯಕರುಗಳ ಫ್ರೀ ಆಗುವ ದಿನ. ಅಂದರೆ ಈ ಚುನಾವಣೆಯಲ್ಲಿ ಫುಲ್ ಬ್ಯುಸಿ ಇದ್ದಾರೆ ಈಗ ಅವರು. ಅಲ್ಲಿಂದ ಸ್ವಲ್ಪ ಅವರಿಗೆ ಪುರಸತ್ತು ಯಾವತ್ತು ಸಿಗುತ್ತೋ ಆವತ್ತೇ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿರ್ತಾರೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನೀವೇ ಹೇಳಿ. ಆವತ್ತೇ ದಿಲ್ಲಿಲಿ ಇರ್ತಾರೆ. ಆಮೇಲೆ ಒಂದಷ್ಟು ಹೈಕಮಾಂಡ್ ನಾಯಕರುಗಳಿಗೆ ಲೆಕ್ಕಾಚಾರಗಳು ಅದು ಇದು ಇರ್ತವೆ. ರಿಸಲ್ಟ್ ಬರೋದು ನವೆಂಬರ್ 14ಕ್ಕೆ, ಮಕ್ಕಳ ದಿನಾಚರಣೆ ದಿವಸ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟು. ಆವತ್ತೇ ಮುಖ್ಯಮಂತ್ರಿಗಳು ದಿಲ್ಲಿಲಿರ್ತಾರೆ. ಕಪಿಲ್ ಸಿಬ್ಬಲ್ರದ್ದು ಯಾವುದೋ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಹೋಗ್ತಿದ್ದಾರಂತೆ ಸಿದ್ದರಾಮಯ್ಯನವರು. ಆದರೆ 3 ದಿವಸಕ್ಕೆ ಹೋಗ್ತಾ ಇದ್ದಾರೆ. ನವೆಂಬರ್ 14, 15, 16 3 ದಿವಸಕ್ಕೆ. ನವೆಂಬರ್ 14 ಮಕ್ಕಳ ದಿನಾಚರಣೆ, ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಅವತ್ತು ಅದೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಿದ್ದಾರೆ ಅನ್ನೋದು ಕೂಡ ರಿಜಾಯಿಂಡರ್ ಬರಬಹುದು. ಆದರೆ 2 ಡೇಟ್ಗಳು ಇಂಪಾರ್ಟೆಂಟು ಸರ್. 11ನೇ ತಾರೀಕು ಬಿಹಾರದ ಮತದಾನ ಮುಗಿಯುತ್ತೆ, 14ನೇ ತಾರೀಕು ಬಿಹಾರದ ರಿಸಲ್ಟ್ ಬರುತ್ತೆ. 11ನೇ ತಾರೀಕು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ, 14ನೇ ತಾರೀಕು ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಾರೆ. ಇವತ್ತು ದೆಹಲಿಯಿಂದ ವಾಪಸ್ ಬಂದ ಡಿ ಕೆ ಶಿವಕುಮಾರ್ ಅವರು ಏನಂದ್ರು ಕೇಳಿಸ್ಕೊಳ್ಳಿ ಒಮ್ಮೆ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ AIC ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ. ಅಫಿಷಿಯಲ್ ಆಗಿ ಏನೋ ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ನೋಡಿ, ಪ್ರಶ್ನೆ ಕೇಳೋ ಪತ್ರಕರ್ತ ಒಗ್ಗರಣೆ ಹಾಕಿದ್ದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಹೈಕಮಾಂಡ್ ಒಪ್ಪುದ್ರೆ ಅಂತಂದ್ರು ಅಷ್ಟೇ. ಇಲ್ಲ ಅಂದರೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾರೆ.
ಹಂಗೆ ಹೇಳಿದ್ದಲ್ಲ ಅದು, ಒಗ್ಗರಣೆ ಹಾಕೋದು ಅಂತ ಇದಕ್ಕೆ ಅಂತಾರೆ. ಇರಲಿ, ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿ ನೀವು. ಜುಲೈ 10ನೇ ತಾರೀಕು ಟು ಬಿ ಪ್ರಿಸೈಸ್ ದಿಲ್ಲಿಯಲ್ಲಿ ಇಂಟರ್ವ್ಯೂ ಕೊಟ್ಟರು ಇಂಡಿಯಾ ಟುಡೇ ರಾಜದೀಪ್ ಸರ್ದೇಸಾಯಿ ಅವರಿಗೆ. ಇಡೀ ಚರ್ಚೆಯ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಡಿಫೈಯಂಟ್ ಆದರು. ಎಲ್ಲಿದು ಹಚ್ಚಿರಿ ಅಂತ ತಲೆ ತೆಗೆದು ನಿಂತರು ಅನ್ನುವ ಭಾವನೆ ಬಂದದ್ದು ಆ ಇಂಟರ್ವ್ಯೂನಲ್ಲಿ. ಅಲ್ಲಿ ತನಕ ನೀವು ಸೀನ್ ಆಫ್ ಅಫೇರ್ಸ್ ನೋಡಿದಾಗ ಒಂದು ಅಂದಾಜು ಬರುತ್ತೆ ಸಿದ್ದರಾಮಯ್ಯನವ್ರು ಹಂಗೆ ಯಾಕಾದರು ಅಂತ. ಮೊದಲನೇ ಅವಧಿ ಇತ್ತಲ್ಲ ಸಿದ್ದರಾಮಯ್ಯನವ್ರದ್ದು 2013ರಿಂದ 2018 ತನಕ, ಅವರು ಆಡಿದ್ದೆ ಆಟ, ಹೇಳಿದ್ದೆ ಮಾತು, ಅವರ ಮಾತಿಗೆ ಎದುರಾಡೋರು ಯಾರೂ ಇರಲಿಲ್ಲ. ಹಂಗೆ ಆಡಳಿತ ನಡೆಸ್ಕೊಂಡು ಹೋದರು. ಬಟ್ ಈ ಸಲ ಮುಖ್ಯಮಂತ್ರಿ ಆದಾಗಿನಿಂದ ಪ್ರತಿಯೊಂದಕ್ಕೂ ಹೈಕಮಾಂಡ್ ಅಡ್ಡಗಾಲು ಹಂಗಾಗ್ಬಿಟ್ಟಿದೆ ಅವ್ರಿಗೆ. ನೋಡೋವಷ್ಟು ನೋಡಿದ್ರು. ದಿಲ್ಲಿಲಿ ಒಂದು ಇಂಟರ್ವ್ಯೂ ಕೊಟ್ಟು ಜುಲೈ 10ನೇ ತಾರೀಕು, ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ, ಪವರ್ ಶೇರಿಂಗ್ನ ಅಗ್ರಿಮೆಂಟ್ ಏನೂ ಇಲ್ಲ, ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ, ಅವ್ರ ಸಂಖ್ಯೆ ಕಡಿಮೆ ಇದೆ, 2028ರ ಎಲೆಕ್ಷನ್ಗೂ ನನ್ನದೇ ನೇತೃತ್ವ ಅಂದರು ಅವರು ಸಿದ್ದರಾಮಯ್ಯನವರು. ಅಲ್ಲಿಗೆ ಗಟ್ಟಿಯಾಗಿ ನಿಂತ್ಕೊಂಡ್ರಪ್ಪ ಫೈಟಿಂಗಿಗೆ ಅನ್ನಿಸ್ತಿತ್ತು. ಕೇಳಿಸ್ಕೊಳ್ಬೇಕು, ಸ್ವಲ್ಪ ಲೆಂಗ್ದಿ ಆಯಿತು, ಬಟ್ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅಂತ ತೋರಿಸಿದ್ದನ್ನು ನೋಡಿ. ಸಿದ್ದರಾಮಯ್ಯನವರ ಮಾತುಗಳಲ್ಲಿ ಎಂಥ ಸ್ಪಷ್ಟತೆ ಇತ್ತು. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಂತಂದರೆ ಅವ್ರ ಜಾಗದಲ್ಲಿ ಯಾರಿದ್ದಿದ್ರು ಅದೇ ಕೆಲಸ ಮಾಡ್ತಿದ್ರು. ಹಿ ಹ್ಯಾಸ್ ಡೆಲಿವರ್ಡ್ ಹಿಸ್ ಡ್ಯೂಟಿ ಅಂದರು ಅವರು. ತಮ್ಮ ಕರ್ತವ್ಯ ತಾವು ಮಾಡಿದ್ದಾರೆ ಬಿಡ್ರಿ ಅಂತ. ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ, ನಾನೇ 2028ರ ಚುನಾವಣೆಯನ್ನು ನೇತೃತ್ವ ವಹಿಸ್ತೀನಿ, ನಮ್ಮಿಬ್ಬರ ಮಧ್ಯೆ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿಲ್ಲ, ಎಲ್ಲವನ್ನೂ ಸಿದ್ದರಾಮಯ್ಯನವರು ಹೇಳಿದರು. ಅದಾದ ಮೇಲೆ ದಸರಾ ಉದ್ಘಾಟನೆಯ ಸಂದರ್ಭಕ್ಕೆ ಬಂದಾಗ ಅಕ್ಟೋಬರ್ 1ನೇ ತಾರೀಕು ಮತ್ತೆ ಪ್ರಶ್ನೆ ಬಂತು. ಈ ಪ್ರಶ್ನೆ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದೇ ಬರುತ್ತೆ ಪತ್ರಕರ್ತರಿಂದ, 5 ವರ್ಷ ನೀವೇ ಮುಖ್ಯಮಂತ್ರಿನ, 5 ವರ್ಷ ನೀವೇ ಮುಖ್ಯಮಂತ್ರಿನ ಅಂತ. ದಸರಾ ಸಂದರ್ಭದಲ್ಲಿ ಏನು ಕೇಳಿದ್ರು? ಮುಂದಿನ ವರ್ಷವೂ ದಸರಾ ಉದ್ಘಾಟನೆ ನೀವೇ ಮಾಡ್ತೀರಾ ಅಂತ ಕೇಳಿದ್ರು. ಸಿದ್ದರಾಮಯ್ಯನವ್ರು ಏನಂದರು? ನಾನೇ ಮಾಡ್ತೀನಿ, ಹೋಪ್ಫುಲಿ ಅಂದರು. ಹೋಪ್ಫುಲಿ. ಮತ್ತೊಮ್ಮೆ ಹೈಕಮಾಂಡ್ನ ಮಾತು ಕೇಳೋ ವಿಷಯ ಬಂತಲ್ಲಿ. ಹೈಕಮಾಂಡ್ನ ಮಾತು ಕೇಳೋ ವಿಷಯ ಬಂತು. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. ನಾನೇನು ಹೇಳಿದ್ದೀನಿ ಅಂತಂದರೆ, ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಐ ಹೋಪ್ ಸೊ. ಅವರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೊ. 5 ವರ್ಷನೂ ನೀವೇ ಮಾಡ್ತೀವಿ. ಹೌದು. ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀನಿ. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರು. ಪರಮೇಶ್ವರ್ ಅವರು ಹೇಳ್ತಾರೆ DK ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ. ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ. ಈಗ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂದರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅಂದರು. ಟೈಮ್ ತುಂಬ ಹೋಗ್ತಿದೆ. ಒಂದು ಸಲ ರಾಜಣ್ಣ ಏನು ಮಾತಾಡಿದ್ರು ಕೇಳಿಸ್ಕೊಂಬಿಡಿ. ಕ್ಯಾಬಿನೆಟ್ ರೀಶಫಲ್ ಆದರೆ ಸಿದ್ದರಾಮಯ್ಯ ಸೇಫು ಅಂತಾರೆ. ರಾಜಣ್ಣ ಹೇಳಿದ್ದು ಅಂತ ಯಾಕೆ ಒತ್ತು ಕೊಟ್ಟು ಹೇಳಬೇಕು? ಸಿದ್ದರಾಮಯ್ಯನವರ ಸ್ಟಾಂಚ್ ಸಪೋರ್ಟರು. ಕೇಳಿಸ್ಕೊಳ್ಳಿ ಒಮ್ಮೆ. ಈಗ ಒಂದು 5-6 ತಿಂಗಳ ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ಅವರು ಹೇಳಿದ್ದಾರೆ. ಅವರು ಮಾಡೋದಿಲ್ಲ, 2.5 ವರ್ಷ ಕಳೆದ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದಮೇಲೆ ಬದಲಾವಣೆ
ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ಟರೆ ಅವರ ನಾಯಕತ್ವ ಅಬಾಧಿತ. ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಅಲ್ಲಪ್ಪ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನು ಕೊಡ್ತಾರೆ ಆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ. ಅವ್ರು KPCC ಅಧ್ಯಕ್ಷರು ತಾನೆ. ನಾನೋಗಿ ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ. BJPಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. BJPನಲ್ಲೂ ಕೂಡ ಬದಲಾವಣೆಗಳಿದಾವ್ರಿ. ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಕ್ಕರೆ ಸಿದ್ದರಾಮಯ್ಯನವರ ಅಧಿಕಾರ ಅಬಾಧಿತ. ಸಿಗದೆ ಹೋದರೆ ರಾಜಕೀಯ ಚಟುವಟಿಕೆಗಳು ನಡೀತವೆ ಅಂದರು KN ರಾಜಣ್ಣ. ರಾಜಕೀಯ ಚಟುವಟಿಕೆಗಳು ನಡೀತವೆ. ಅವು ಏನು ರಾಜಕೀಯ ಚಟುವಟಿಕೆ ಅನ್ನುವ ಕುತೂಹಲ ರಾಜಕಾರಣದಲ್ಲಿ ಆಸಕ್ತಿ ಇಟ್ಕೊಂಡಂಥ ಪ್ರತಿಯೊಬ್ಬರಿಗೂ ಇದೆ. ಕೆಲವು ನಾಯಕರುಗಳು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ, KH ಮುನಿಯಪ್ಪ, ಪರಮೇಶ್ವರ್. ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲ, ನಾವು ಅಹಿಂದ ಪಾರ್ಟಿನೇ ಮುಂಚೆಯಿಂದ 30 ವರ್ಷದಿಂದ ನಾವು JDSಲಿದ್ದಾಗ ಅಹಿಂದ ಪಾರ್ಟಿ, ಕಾಂಗ್ರೆಸ್ ಬಂದ್ಮೇಲೆ ಅಹಿಂದ ಪಾರ್ಟಿ. ನಾವು ಸಿದ್ದರಾಮಯ್ಯ ಇದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಎಲ್ಲರೂ ಇದ್ದ ಪಾರ್ಟಿ. ಆ ಥರ ಏನು ಪ್ರಶ್ನೆ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ. ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡ್ರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ ಇಲ್ಲ. ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಕಾದು ನೋಡೋದು ಇನ್ನೂ ಬರ್ತಿಲ್ಲ. ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ ಕಾರಣ ಅಂತ ಬಂದು ಯಾಕೆ 20 ಡೇಸು. ಈ ತಿಂಗಳು ಭಾಳ ಎಂಡು ಏಕನಾಸ್ ಇದೆ. ಒಬ್ಬರೇ ಪವರ್ ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತೊಬ್ಬರು ಎಲ್ಲಿ ಎರಡು ಹೇಳ್ತಾರೆ ಅವ್ರವ್ರೆ, ಒಬ್ಬರೇ ಇದ್ದಾರೆ ಅವರು. ಸೊ ನವಂಬರ್ 21ಕ್ಕೆ 2 ವರ್ಷ ಮುಗಿಯುತ್ತೆ. ಆ ಟೈಮ್ನಲ್ಲಿ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಸೊ ಇದೆಲ್ಲವೂ ಸಹ ಖಾತೆ ಬದಲಾವಣೆ ಆಗಲಿ, ಕೈ ಬಿಡೋದಾಗಲಿ, ಹೊಸಬರು ತಗೊಳ್ಳೋದಾಗಲಿ ಮುಖ್ಯಮಂತ್ರಿಯವರ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪಾರ್ಟಿ ಬಹುಶಃ ನವಂಬರ್ 20 ಅಥವಾ ನವಂಬರ್ 30 ಡಿಸ್ಕಷನ್ ಆಗುತ್ತೆ. ಆದಾಗ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ನವೆಂಬರ್ ಕ್ರಾಂತಿ ಮತ್ತು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ನಿಮಗೆ. ಅದಕ್ಕೆ ನನ್ನಿಂದ ಉತ್ತರ ಬಯಸೋಕ್ಕಾಗಲ್ಲ. ಹೈಕಮಾಂಡ್ ಒಂದಿದೆ ನಮಗೆ. ಯಾವ ಕಾಲಕ್ಕೆ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಒಂದೊಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು. ನೀವು ಬರೀತೀರಿ ಅಂತಲ್ಲ, ಅದರಿಂದ ಅದ್ರ ಬಗ್ಗೆ ನಾನು ಉತ್ತರ ಹೇಳೋದು. ಅವರು ತೀರ್ಮಾನ ತಗೊಳ್ಳಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಸರ್, ಈಗ ನೀವು ಕೂಡ ಹಿರಿಯರಿದ್ದೀರಿ, ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಇರೋದ್ರಿ. ಯಾವುದೇ ರೀತಿ ಶಫಲ್ಲು ಈ ರೀತಿ ಮಾಹಿತಿ ಇಲ್ವಾ ಸರ್ ನಿಮಗೆ? ನನಗೆ ಯಾರೂ ಹೇಳಿಲ್ಲಪ್ಪ. ನನಗೆ ಯಾರೂ ಕೂಡ ಹೈಕಮಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ, ಅದು ಕೂಡ ಇಲ್ಲ. ಹೌದು, ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಶಫಲ್ ಮಾಡ್ಬೋದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು. ಹೌದೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇವರು ಡ್ರಾಪ್ ಮಾಡ್ತಾರೆ, ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ. ಅಂಥದ್ದು ಯಾವುದು ಹೈಕಮಾಂಡ್ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ. ಇದೆ ರಾಜ್ಯ ರಾಜಕಾರಣದ ಒಂದು ಸಣ್ಣ ಅಪ್ಡೇಟ್ ಇದೆ, ಅದು ಕೊಟ್ಕೊಂಡು ಮುಂದೆ ಹೋಗೋಣಂತೆ. ಮುಖ್ಯಮಂತ್ರಿಗಳ ಸುಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಗೆ ಹೋದಾಗ ರಾಯಬಾಗ್ನಲ್ಲಿ ಕನಕದಾಸರ ಪ್ರತಿಮೆ ಉದ್ಘಾಟನೆ ಸಮಾರಂಭ. ಅದು ವೇದಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರಿದ್ದರು. ಏನಂದ್ರೆ ಅವರು, ನನ್ನ ತಂದೆ ರಾಜಕೀಯದ ಕೊನೆಯ ಘಟ್ಟದಲ್ಲಿದ್ದಾರೆ, ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ. ಅವರ ನಂತರದ ನೇತೃತ್ವ ವಹಿಸಿಕೊಳ್ಳೋದಕ್ಕೆ ಸಿದ್ಧಾಂತಕ್ಕೆ ಬದ್ಧರಾಗಿರುವವರೊಬ್ಬರು ಬೇಕು, ಸತೀಶ್ ಜಾರಕಿಹೊಳಿ ಸೂಟೇಬಲ್ ಪರ್ಸನ್ನು ಅಂದರು. ಅದರ ಅರ್ಥ ಹೆಂಗಾಗಬೇಕಾಗಿತ್ತು ಹಾಗೆ ಮಾಡ್ಕೊಂಡ್ರು ಜನ. ಏನು ಉದ್ದೇಶದೊಂದಿಗೆ ಅವ್ರು ಹೇಳಿದ್ರು ಹಾಗೆ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದು ಅಂತ.
ಆ ಮಾತು ಯಾಕೆ ಬಂತು? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಆಗಿಬಿಡಬೇಕು ಅಂತ ಹೊರಟಿರುವ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗುವುದಕ್ಕೆ ಅರ್ಹರಾದಂಥವರು, ಜನಬೆಂಬಲ ಇರುವಂಥವ್ರು ಇನ್ನೂ ಸುಮಾರು ಜನ ಇದ್ದಾರೆ ಅಂತ ಹೇಳಿದ್ದೆ. ಅದನ್ನು ಇದು ಎಕ್ಸ್ಪೆಕ್ಟೆಡ್ಡು. ಇಟ್ ವಾಸ್ ವೆರಿ ಮಚ್ 6 ತಿಂಗಳ ಹಿಂದೆನೇ ಹೇಳಿದ್ವಿ ನಾವು. ಅಂಥದ್ದೊಂದು ಸನ್ನಿವೇಶ ಬಂದರೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆಯವರು ಬರ್ತಾರೆ, ನೋಡ್ತಾ ಇರಿ ಅಂತ. ಈಗ ಕೆ ಎಚ್ ಮುನಿಯಪ್ಪನವರು ಶಿವಮೊಗ್ಗಕ್ಕೆ ಹೋಗಿದ್ರು. ಅವರ ಹಿಂದೆ ಬೆಂಬಲಿಗರ ಘೋಷಣೆ ಎಂತ, ಮುಂದಿನ ಮುಖ್ಯಮಂತ್ರಿ ಅಂತನೋ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಜೈ ಅಂತ. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ ಜಯವಾಗಲಿ. ಕೇಳಿಸ್ಕೊಳ್ಳಿ ಒಮ್ಮೆ. ಇದೇನು ಐಸೋಲೇಟೆಡ್ ಇನ್ಸಿಡೆಂಟು, ಯಾರೋ ಬೆಂಬಲಿಗರು ಘೋಷಣೆಗೆ ಹೋಗಿದ್ರು ಅಂತ ಅನ್ಕೋಬೇಡಿ ನೀವು. ನೋಡಿ, ನಾಳೆ ದಿವಸ ಅಂಥದ್ದೊಂದು ಸನ್ನಿವೇಶ ಸೃಷ್ಟಿಯಾದರೆ ಏನೇನಾಗುತ್ತೆ ಅಂತ. ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪನವರು ತುಳಿತಕ್ಕೊಳಪಟ್ಟ ಸಮುದಾಯದಿಂದ ಬಂದವರು, ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರು ನೀವೇ ಡಿಸೈಡ್ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಇಲ್ಲಿ ಕೂತ್ಕೊಂಡು ಅಂದಿದ್ದ ಡಾಕ್ಟರ್ ಪರಮೇಶ್ವರು ಯಾಕೆ ಆಗಬಾರ್ದು ಅಂದರು. ಸತೀಶ್ ಜಾರಕಿಹೊಳಿ ಹಾಗೆ ಅಂದರು, ಕೆ ಎನ್ ರಾಜಣ್ಣನೂ ಹಾಗೆ ಅಂತಾರೆ, ದಲಿತ ಮುಖ್ಯಮಂತ್ರಿ. ಸತೀಶ್ ಜಾರಕಿಹೊಳಿ ಅವರಷ್ಟೇ, ಅವರು ಬಹುಶಃ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನೋಡಿದರೆ ಅವ್ರು ಒಳಗೊಂದು ಹೊರಗೊಂದು ಇಲ್ಲ ಅಂತ ಅನ್ಸುತ್ತೆ. ಸದ್ಯಕ್ಕಾಗೋದಿಲ್ವಲ್ಲ ಅಂದ್ರೆ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಅಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ, ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡೋಕ್ಕಾಗಲ್ವ? ಹೇಳಿದ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ. ಮುನಿಯಪ್ಪ ಆಗಬೇಕು ಅಂತ ಇದ್ದಾರೆ. ದಲಿತ ಸಂಘಟನೆಯವರೆಲ್ಲರೂ ಕೂಡ ಈ ಬಾರಿ ದಲಿತ CM ಮಾಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದರೆ ಏನು ತಪ್ಪಿದೆ? ಸಂತೋಷ ಪಡಬೇಕಲ್ವಾ? ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂದ್ರೆ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಸಮಾವೇಶನೂ ಆಗ್ಬಿಡುತ್ತಂತೆ. ದಲಿತ ಶಕ್ತಿಯನ್ನು ತೋರಿಸುವುದಕ್ಕೊಂದು ಸಮಾವೇಶ ನಡೆಯುತ್ತಂತೆ. ಅದರ ಪ್ಲ್ಯಾನ್ಗಳಾಗ್ತಾ ಇದ್ದಾವಂತೆ. ದಲಿತ ಸಚಿವರುಗಳೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರಂತೆ. ಒಂದಕ್ಕೊಂದು ಕನೆಕ್ಟೆಡ್ಡೇ. ಇದರ ಮಧ್ಯದಲ್ಲಿ ಸುಮಾರು 30 ದಲಿತ ಸಂಘಟನೆಗಳವರು ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರೇ 2028ರಲ್ಲೂ ನಿಮಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇದೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಾದರೆ ಅವಕಾಶ ಒಬ್ಬ ದಲಿತ ನಾಯಕನಿಗೆ ಸಿಗಬೇಕು ಅಂದರು. 4 ಆಪ್ಷನ್ನು ಕೊಟ್ಬಿಟ್ರು ಅವರು. ಈ 4 ಜನರ ಪೈಕಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ. ಖರ್ಗೆ, ಮುನಿಯಪ್ಪ, ಜಾರಕಿಹೊಳಿ, ಮಹದೇವಪ್ಪ, ಈ 4 ಜನರ ಪೈಕಿ ಒಬ್ಬರು ಮುಖ್ಯಮಂತ್ರಿ ಆಗಲಿ. ಡಿ ಕೆ ಶಿವಕುಮಾರ್ ಅವರೇ ನೀವು 2028 ತನಕ ಕಾಯಿರಿ ಅಂತ ಡಾಕ್ಟರ್ ವೆಂಕಟಸ್ವಾಮಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯ ಅವರನ್ನು ಮುಂದುವರಿಸೋದಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಸಿದ್ದರಾಮಯ್ಯರವ್ರನ್ನ ಬದಲಾವಣೆ ಮಾಡಿದ್ದಾದ್ಮೇಲೆ ದಲಿತ ಜನಾಂಗದ ಮುಖಂಡರಿಗೆ ಮುಖ್ಯಮಂತ್ರಿ ಕುರ್ಚಿ ಖಾಯಂ ಆಗಬೇಕು. ದಲಿತರ ಓಟ್ ಬೇಕು, ದಲಿತರಿಗೆ ಅಧಿಕಾರ ಕೊಡಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಇದುವರೆಗೆ. ದಲಿತ ಜನಾಂಗವನ್ನು ಓಟ್ ತಗೊಂಡು ಅಧಿಕಾರ ವಂಚನೆ ಮಾಡ್ತಕ್ಕಂಥದ್ದು ಎಷ್ಟು ವಿಶ್ವಾಸ ದ್ರೋಹ, ಎಷ್ಟು ನೀವು ದಲಿತ ದ್ರೋಹವನ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಆಯ್ತು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಆಸ್ಪಿರೆಂಟ್ ಅವ್ರು ಹೇಳ್ಕೊಂಡಿದ್ದಾರೆ, ಘೋಷಣೆ ಮಾಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಉತ್ತರ ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು ಕನಕಪುರದ ಬಂಡೆ ಅಂತಿದ್ದೀರಿ, ಗಟ್ಟಿಯಾಗಿದ್ದೀರಿ. ಹೀಗಾಗಿ ಡಿ ಕೆ ಶಿವಕುಮಾರ್ 2028 ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವೇ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರನ್ನೇನು ಬೇಡ ಅಂತಿಲ್ಲ, ಅವ್ರ ಶ್ರಮನೂ ಇದೆ ಕಾಂಗ್ರೆಸ್ ಪಾರ್ಟಿ, ಇಲ್ಲ ಅಂತಲ್ಲ ನಾವು. ಆದರೆ ನಿಮಗಿಂತ ಸೀನಿಯರ್ಗಳಿರೋರು, ಸಮರ್ಥರಾಗಿರ್ತಕ್ಕಂಥವ್ರು, ದಲಿತ ಜನಾಂಗಕ್ಕೆ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು, ಕಾಂಗ್ರೆಸ್ಗೆ ನಾಯಕತ್ವ ಕೊಟ್ಟಿರೋಂಥವ್ರಿಗೆ ವಂಚನೆ ಮಾಡಿ
ನೀವೇ ಮುಖ್ಯಮಂತ್ರಿಗಳಾಗೋದಿದ್ರೆ ದಲಿತ ಜನಾಂಗ ನಿಮ್ಗೆ ಯಾಕೆ ಬೇಕು? ಪರಮೇಶ್ವರ್, ಮಾದೇವಪ್ಪ, ಜಾರಕಿಹೊಳಿ, KH ಮುನಿಯಪ್ಪ ಆಡಳಿತದಲ್ಲಿ ಯಾರಿಗಿಂತ ಏನಾದರೂ ಕಡಿಮೆ ಇದ್ದಾರಾ ಇವರು? ದಲಿತ ಜನಾಂಗ ಈ ರಾಜ್ಯದಲ್ಲಿ ದಂಗೆ ಎದ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಕಷ್ಟ ದಿನಗಳು ಇದಾವೆ ಅಂತೇಳಿ ಬರೀ ಇಲ್ಲಿರ್ತಕ್ಕಂಥ ಸಂಘಟನೆಗಳ ಇಡೀ ದಲಿತ ಜನಾಂಗ 10 ಲಕ್ಷ ಜನ ಮುತ್ತಿಗೆ ಹಾಕಿ ವಿಧಾನಸೌಧದ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಕಿತ್ಕೊತೀವಿ ಅನ್ನೋ ಮಾತನ್ನ ಮುಂದಿನ ಸುದ್ದಿಗೆ ಹೋಗೋಣ. ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಇದಂ ಮಿಥಂ ಅಂತ ಹೇಳಬಹುದಾದ ವರದಿ ಇದಲ್ಲ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇದ್ದರೆ ನಿಮಗೊಂದು ಸುದ್ದಿ ಕಿವಿಗೆ ಬಿದ್ದಿರುತ್ತೆ, ನೋಡಿರ್ತೀರಿ ಈ ಸುದ್ದಿಯನ್ನು. ಸೆಪ್ಟೆಂಬರ್ 31 ಮತ್ತು 1ನೇ ತಾರೀಕು ಚೀನಾದಲ್ಲಿದ್ದಂಥ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಚೀನಾದಲ್ಲೇ ಹೊಡೆದು ಹಾಕುವುದಕ್ಕೆ, ಅವರ ಹತ್ಯೆ ನಡೆಸೋದಕ್ಕೆ ಪ್ರಯತ್ನಗಳು ನಡೆದಿದ್ವಾ ಅಂತ. ನಾವೊಂದು 2-3 ದಿವಸ ಈ ಸುದ್ದಿ ಹೇಳದೆ ವೇಟ್ ಮಾಡಿದ್ವಿ, ನೋಡೋಣ ಬಿಡಿ ಎಲ್ಲೂ ಇನ್ನೊಂದು ಸ್ವಲ್ಪ ಕಾಂಕ್ರೀಟ್ ಆಗಲಿ ಸುದ್ದಿ ಅಂತ. ಈಗ ನೋಡಿದ್ರೆ ವಿಪರೀತ ಚರ್ಚೆ ಆಗ್ತಾ ಇದೆ. ಇದು ಇಂಥದ್ದೊಂದು ಪ್ರಯತ್ನ ನಡೆದಿದ್ದು ಹೌದು ಅಂತ ಹೇಳುವ ಸ್ಥಿತಿಯಲ್ಲಿ ನಾವಿಲ್ಲ. ಚರ್ಚೆ ಆಗ್ತಾ ಇರುವ ವಿಷಯಗಳು ಡಾಟ್ಸ್ ಹೆಂಗೆ ಕನೆಕ್ಟ್ ಮಾಡಬಹುದು ಅನ್ನೋದನ್ನಷ್ಟೇ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಹೆಂಗೆ ಡಾಟ್ಸ್ ಕನೆಕ್ಟ್ ಮಾಡಬಹುದು ಅಂತ. ಏನು ಸುದ್ದಿ ಹರಿದಾಡ್ತಾ ಇರೋದು? ದ್ವಿಪಕ್ಷೀಯ ಮಾತುಕತೆಗೆ 7 ವರ್ಷಗಳ ನಂತರ ಚೀನಾಕ್ಕೆ ಹೋಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೀನಾದಲ್ಲೇ ಹೆಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಹತ್ಯೆ ಮಾಡಲಾಯ್ತಲ್ಲ ತಾಷ್ಕೆಂಟ್ನಲ್ಲಿ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚೀನಾದಲ್ಲಿ ಹತ್ಯೆ ಮಾಡೋದಕ್ಕೆ CIA ಪ್ರಯತ್ನ ನಡೆಸಿತ್ತಂತೆ. ಅಮೆರಿಕದ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ CIA ಪ್ರಯತ್ನ ನಡೆಸಿತ್ತಂತೆ. ಅದನ್ನು ರಷ್ಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮತ್ತು ಭಾರತದ ರಾ ಸೇರಿಕೊಂಡು ವಿಫಲಗೊಳಿಸಿದ್ವಂತೆ. KGB ಮತ್ತು ರಾ ಸೇರಿಕೊಂಡು ವಿಫಲಗೊಳಿಸಿದ್ವಂತೆ. ಸುದ್ದಿ ಇದು. ಇದರಲ್ಲಿ ನೀವು ಇದನ್ನು ಹೇಳೋದಕ್ಕೆ ಡಾಟ್ಸ್ ಕನೆಕ್ಟ್ ಮಾಡಬಹುದಾದ ಅಂಶಗಳು ಏನೇನಾಗಿದ್ದಾವಪ್ಪ? ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಸೆಪ್ಟೆಂಬರ್ 31ನೇ ತಾರೀಕು ಒಂದು 5 ಸ್ಟಾರ್ ಹೋಟೆಲ್ನ ರೂಮ್ನಲ್ಲಿ, ಆಗಸ್ಟ್ 31ನೇ ತಾರೀಕು 5 ಸ್ಟಾರ್ ಹೋಟೆಲ್ನ ರೂಮ್ನಲ್ಲಿ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾರೆ. ಆ ವ್ಯಕ್ತಿ ಅಮೇರಿಕದ ಮಿಲಿಟರಿಗೆ ಸೇರಿದವರು. ಟೆರೆನ್ಸ್ ಜಾಕ್ಸನ್, ಅಲ್ಲಿ ನೋಡ್ತಾ ಇದ್ದಾರಲ್ಲ ಫೋಟೋ, ಟೆರೆನ್ಸ್ ಜಾಕ್ಸನ್ ಅಮೇರಿಕದ ಭದ್ರತಾ ಪಡೆಯ ಅಧಿಕಾರಿ ಅನುಮಾನಾಸ್ಪದ ರೀತಿಯಲ್ಲಿ ಸತ್ತು ಹೋಗ್ತಾನೆ. ಹೆಂಗೆ ಸತ್ತಿದ್ದು? ಹಿ ವಾಸ್ ಹ್ಯಾವಿಂಗ್ ಲಿಕ್ಕರ್. ಅದರಲ್ಲಿ ಯಾವುದೋ ಒಂದು ಕೆಮಿಕಲ್ ಸೇರಿಕೊಂಡಿತ್ತಂತೆ, ಅದನ್ನು ಕುಡ್ದಾತ ಸತ್ತೋಗ್ಬಿಟ್ಟ. ಇದು ಢಾಕಾದ ಹೋಟೆಲ್ನಲ್ಲಿ, ಬಾಂಗ್ಲಾದೇಶದ ರಾಜಧಾನಿ. ಆಗಸ್ಟ್ 27ಕ್ಕೆ ವೆಸ್ಟರ್ನ್ ಹೋಟೆಲಿಗೆ ಬಂದಿರ್ತಾನೆ. ಆಗಸ್ಟ್ 31ಕ್ಕೆ ಹೆಣ ಸಿಗುತ್ತೆ. ಅಮೇರಿಕದ ದೊಡ್ಡ ದೊಡ್ಡ ಅಧಿಕಾರಿಗಳ ಹೋಟೆಲಿಗೆ ಬರ್ತಾರೆ, ಇಡೀ ರೂಮ್ ಜಾಲಾಡ್ತಾರೆ. ಆ ರೂಮ್ನಲ್ಲಿ ಪ್ರಪಂಚದ ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರುಗಳ ಫೋಟೋಗಳು ಸಿಕ್ಕುವಂತೆ. ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ನೇಪಾಳ, ಆ ದೇಶಗಳ ನಾಯಕರುಗಳ ಫೋಟೋಗಳು ಸಿಕ್ಕುವಂತೆ. ಇದು ಅಂದರೆ ಫೋಟೋ ಸಿಕ್ಕು ಅನ್ನೋದು ಖಚಿತ ಪಡಬೇಕಾದ ಸುದ್ದಿ. ಈತ ಸತ್ತಿದ್ದು ಖಚಿತ. ರೂಮ್ ನಂಬರ್ ಕೂಡ ಇದೆ, 802 ಢಾಕಾದ ವೆಸ್ಟರ್ನ್ ಹೋಟೆಲ್ನ ರೂಮ್ ನಂಬರ್ 802ರಲ್ಲಿ ಈತ ಮೃತಪಡ್ತಾನೆ. ಅಮೇರಿಕದ ಅಧಿಕಾರಿಗಳು ಬರ್ತಾರೆ, ಎಲ್ಲವನ್ನು ಜಾಲಾಡ್ತಾರೆ. ಹೋಟೆಲ್ ಸಿಬ್ಬಂದಿಯ ವಿಚಾರಣೆ ನಡೆಸ್ತಾರೆ. ಆ ರೂಮ್ನಲ್ಲಿ ಏನಂದ್ರೆ ಏನೂ ಬಿಡದೆ ಎಲ್ಲವನ್ನೂ ತುಂಬ್ಕೊಂಡು ಹೋಗ್ತಾರೆ ಅವರು. ಮತ್ತು ಹೋಗುವಾಗ ಹೋಟೆಲ್ ಸ್ಟಾಫಿಗೆ ಎಚ್ಚರಿಕೆ ಕೊಡ್ತಾರಂತೆ, ಈ ಸುದ್ದಿ ಎಲ್ಲೂ ಲೀಕ್ ಆಗಬಾರ್ದು ಅಂತ ಸತ್ತಿದ್ದು ಅಂತ. ಬಾಂಗ್ಲಾ ಪೊಲೀಸರು, ಢಾಕಾದ ಪೊಲೀಸರು, ನಮ್ಮ ದೇಶದಲ್ಲಿ ಇಂಥದ್ದೊಂದು ಕೊಲೆ ನಡೆದಿದೆ, ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಮಾಡಬೇಡಿ ಅಂದ್ರಂತವ್ರು, ಮಾಡಬೇಡಿ ಇದನ್ನ ಅಂತ. ಇದರ ಮಧ್ಯದಲ್ಲಿ ಈ ಟೆರೆನ್ಸ್ ಜಾಕ್ಸನ್ ತನ್ನ ಗರ್ಲ್ ಫ್ರೆಂಡಿಗೆ ಮೆಸೇಜ್ ಕಳಿಸಿದ್ನಂತೆ, ನಾನೇನೋ ತುಂಬ ಇಂಪಾರ್ಟೆಂಟ್ ಅಸೈನ್ಮೆಂಟ್ ಮೇಲೆ ಹೊರಗಡೆ ಬಂದಿದ್ದೀನಿ, ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ನಂತೆ. ಡಿಸ್ಟರ್ಬ್ ಮಾಡಬೇಡ ಅಂತ.
ಹಿ ಈಸ್ 50 years old. ಇರಾಕ್, ಇರಾನ್, ಅಫ್ಘಾನಿಸ್ತಾನದಲ್ಲೆಲ್ಲ ಅಮೆರಿಕದ ಸೇನೆಯ ಪರವಾಗಿ ಕೆಲಸ ಮಾಡಿದ್ದಂಥ ವ್ಯಕ್ತಿ. ಈತ ಅದೊಂದು ಐಲ್ಯಾಂಡ್ ಇದೆಯಲ್ಲ, ಸೇಂಟ್ ಮಾರ್ಟಿನ್ ಐಲ್ಯಾಂಡ್, ಅಲ್ಲಿ ಬಾಂಗ್ಲಾದೇಶದ ಮಿಲಿಟರಿಗೆ ಯಾವುದೋ ಸ್ಪೆಷಲ್ ಟ್ರೈನಿಂಗ್ ಕೊಡೋಕ್ಕೆ ಬಂದಿದ್ದ ಅಂತ ಸುದ್ದಿ. ಸ್ಪೆಷಲ್ ಟ್ರೈನಿಂಗ್ ಕೊಡೋದಕ್ಕೆ ಇಡೀ ಹಶಪ್ ಮಾಡಿಬಿಟ್ರು ಈತನ ಕೊಲೆಯನ್ನು. ಅದಾದ ಮೇಲೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಒಂದು ಹಂತದಲ್ಲಿ ಪುಟಿನ್ರ ಭೇಟಿ ಇರುತ್ತೆ, ದ್ವಿಪಕ್ಷೀಯ ಮಾತುಕತೆ. ಅಲ್ಲಿ ನರೇಂದ್ರ ಮೋದಿ ಇನ್ನೂ ಬಂದಿರೋದಿಲ್ಲ, ಪುಟಿನ್ ಹೊರಗಡೆ ಬಂದಿರ್ತಾರೆ, ಕಾರ್ನಲ್ಲಿ 10 ನಿಮಿಷ ವೇಟ್ ಮಾಡ್ತಾರೆ. ಆ ಸುದ್ದಿನೂ ಹೇಳಿದ್ವಿ ನಿಮಗೆ. 10 ನಿಮಿಷ ಕಾರ್ನಲ್ಲಿ ವೇಟ್ ಮಾಡಿ, 10 ನಿಮಿಷದ ಪ್ರಯಾಣ ಇತ್ತು, 10 ನಿಮಿಷ ಜೊತೆಗೆ ಹೋಗ್ತಾರೆ ಕಾರಲ್ಲಿ. ಆ ನಂತರ ಕಾರ್ ಪಾರ್ಕ್ ಆದಮೇಲೆ ಡ್ರೈವರ್ನ ಕೆಳಗಿಳಿಸಿ 45 ನಿಮಿಷ ಕೂತ್ಕೊಂಡು ಮಾತಾಡ್ತಾರೆ. ಈ ಮಾತುಕತೆಯಲ್ಲಿ ಪುಟಿನ್ ನಿಮ್ಮ ಹತ್ಯೆಯ ಯತ್ನ ವಿಫಲವಾಯಿತು, ವಿಫಲ ಮಾಡಿದ್ವಿ ನಾವು ಅನ್ನೋದನ್ನು ಹೇಳ್ತಾರಂತೆ. ಪುಟಿನ್ ಟೆಲ್ಸ್ ಇಟ್ಟು ನರೇಂದ್ರ ಮೋದಿ, ಇದು ಪಬ್ಲಿಕ್ ಡೊಮೇನ್ನಲ್ಲಿ ಚರ್ಚೆ ಆಗ್ತಾ ಇರೋದು, ನಾನು ಹೇಳ್ತಾ ಇರೋದು ನಿಮಗೆ, ಹೇಳಿದ್ರಂತೆ. ಅದನ್ನು ಮುಗಿಸ್ಕೊಂಡು ಸೆಪ್ಟೆಂಬರ್ 31, 1ನೇ ತಾರೀಕು, ಆಗಸ್ಟ್ 31, ಸೆಪ್ಟೆಂಬರ್ 1, ಎರಡು ದಿನಗಳ ಚೀನಾ ಪ್ರವಾಸ ಮುಗಿಸ್ಕೊಂಡು ಡೆಲ್ಲಿಗೆ ಬರ್ತಾರೆ. ಸೆಪ್ಟೆಂಬರ್ 2ನೇ ತಾರೀಕು ದೆಹಲಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾತು ಶುರು ಮಾಡ್ತಿದ್ದಂತೆ ಜನ ಚಪ್ಪಾಳೆ ಹೊಡಿತಾರೆ. ಚಪ್ಪಾಳೆ ಹೊಡೆದಾಗ ಚೀನಾ ಜಪಾನ್ ಪ್ರವಾಸಕ್ಕೆ ಹೋಗಿದ್ದಕ್ಕೋ ಅಥವಾ ವಾಪಸ್ ಬಂದಿದ್ದಕ್ಕೋ ಅಂತ ಕೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಹೋಗಿದ್ದಕ್ಕೆ ಚಪ್ಪಾಳೆ ಹೊಡಿತಿದ್ದೀರಾ, ವಾಪಸ್ ಬಂದಿದ್ದಕ್ಕೆ ಚಪ್ಪಾಳೆ ಹೊಡಿತಿದ್ದೀರಾ ಅಂತ. ಇದು ಆ ಡಾಟ್ಗಳನ್ನು ನೀವು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಕಾರಣಕ್ಕೆ ಹೇಳಿರ್ಬೇಕು ಅಂತ. ಆಗಸ್ಟ್ 31, ಯಾವತ್ತು ಪ್ರಧಾನಿ ನರೇಂದ್ರ ಮೋದಿ ಚೀನಾದಲ್ಲಿದ್ದರು ಆವತ್ತೇ ಟೆರೆನ್ಸ್ ಜಾಕ್ಸನ್ ಮರ್ಡರ್ ಆಗುತ್ತೆ ಢಾಕಾದಲ್ಲಿ. ಒಂದು ದಿವಸ ಎಕ್ಸ್ಟ್ರಾ ಇದ್ದು ಪ್ರಧಾನಿ ನರೇಂದ್ರ ಮೋದಿ ವಾಪಸ್ ಬರ್ತಾರೆ. ಬಂದ ಮೇಲೆ ಜನ ಚಪ್ಪಾಳೆ ಹೊಡೆದ್ರೆ ವಾಪಸ್ ಬಂದಿದ್ದಕ್ಕೆ ಚಪ್ಪಾಳೆ ಹೊಡಿತಿದ್ದೀರಾ ಅಂತ ಕೇಳಿದ್ರು. ಅವಸರಕ್ಕೆ ಬಿದ್ದು ನಾವು ಒಪ್ಪಂದಗಳನ್ನು ಮಾಡ್ಕೊಳ್ಳೋದಿಲ್ಲ. ಡೆಡ್ಲೈನ್ ಕೊಟ್ಟು ಈ ಡೇಟಿನ ಒಳಗೆ ಈ ಒಪ್ಪಂದ ಆಗಬೇಕು ಅಂದ್ರೆ ಅದಕ್ಕೆಲ್ಲ ನಾವು ಒಪ್ಪೋದಿಲ್ಲ. ನಮ್ಮ ಹಣೆಯ ಮೇಲೆ ಗಣ್ಣಿಟ್ಟು ಕೆಲಸ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಪಿಯೂಷ್ ಗೋಯಲ್ ಹೇಳಿದರು. ಇದು ನರೇಂದ್ರ ಮೋದಿಯವರ ಹತ್ಯಾ ಪ್ರಯತ್ನಕ್ಕೆ ಸಂಬಂಧಿಸಿದ ಹೇಳಿಕೆ ಅನ್ನುವಂತೆ ನೋಡಲಾಗ್ತಾ ಇದೆ. ಆಯ್ತಪ್ಪ, ಇಂಥದ್ದೊಂದು ಅವಶ್ಯಕತೆ ಏನಿತ್ತು? ಸಹಜವಾಗಿ ಆ ಪ್ರಶ್ನೆ ಬರುತ್ತೆ. ಇದು ಇಂಪಾಸಿಬಲ್ಲ. ಒಂದು ದೇಶದ ಭದ್ರತಾ ಪಡೆ ಅಂದರೆ ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇನ್ನೊಂದು ದೇಶದ ಮಹಾನಾಯಕನನ್ನು ಹೊಡೆದು ಬಿಡ್ಬೋದಾ? ಆಗಿದೆ ರೀ, ಆಗ್ತವೆ ಇವು. ಸ್ಪೆಷಲಿ ಅಮೆರಿಕ ಮಾಡುತ್ತಿದ್ದನ್ನು. ಮೊನ್ನೆ ತಾನೇ ಇರಾನ್ ಮೇಲೆ ದಾಳಿ ಮಾಡುವಾಗ ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಹೇಳಲಿಲ್ವಾ, ಖಮೇನಿ ನಿನ್ನ ಪ್ರಾಣ ಉಳಿಸಿದ್ದೀವಿ ನಾವು, ನನಗೆ ಎಕ್ಸಾಕ್ಟಾಗಿ ಗೊತ್ತಿತ್ತು ನೀವು ಎಲ್ಲಿದ್ದೀರಿ ಅಂತ ನಾವು ಮನಸ್ಸು ಮಾಡಿದ್ರೆ ಹೊಡೆದಾಕ್ಬೋದಾಗಿತ್ತು ನಿಮ್ಮನ್ನು ಅಂತ. ಅದು ಓಪನ್ ವಾರ್ನಲ್ಲಿ. ಇನ್ನೂ ತನಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಗೆ ಮೃತಪಟ್ಟರು ಅನ್ನೋದಕ್ಕೆ ಸರಿಯಾದ ಉತ್ತರನೇ ಸಿಕ್ಕಿಲ್ಲ. ತಾಷ್ಕೆಂಟಿಗೆ ಹೋದವರು ಹೆಣ ವಾಪಸ್ ಬಂದವ್ರದಷ್ಟೇ. ಈಗ ನೋಡಿ, ಭಾರತದ ಜೊತೆಗಿನ ಅಮೇರಿಕದ ತಿಕ್ಕಾಟ, ಇದು ಮಾತಿನ ತಿಕ್ಕಾಟ ಶುರುವಾಗೋದು ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಾನು ನಿಲ್ಲಿಸಿದ್ದೀನಿ ಯುದ್ಧನ ಅಂತ. ಭಾರತ ಹೇಳಿತು DGCA ಮಟ್ಟದ ಮಾತುಕತೆಯಿಂದ ಕದನ ವಿರಾಮ ಆಗಿದೆ, ಇದು ಕದನ ವಿರಾಮ ಅಷ್ಟೇ, ಇದರಲ್ಲಿ ಮೂರನೇ ವ್ಯಕ್ತಿಯ ಯಾರದ್ದೂ ಕೈವಾಡ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸ್ತು. ಅಮೇರಿಕದ್ದು ಡೊನಾಲ್ಡ್ ಟ್ರಂಪದ್ದು ಒಪ್ಕೊಳ್ಳೋದಕ್ಕೆ ಭಾರತ ತಯಾರಿರಲಿಲ್ಲ. ಅದಾದ ಮೇಲೆ ಟ್ರೇಡ್ ವಾರ್ ಶುರುವಾಯಿತು. ಭಾರತ ಯಾವ ಕಾರಣಕ್ಕೂ ಮಣಿಯಲಿಲ್ಲ. ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತು ಅಮೇರಿಕ. ಈ ಡೇಟ್ನಿಂದ 50% ಟ್ಯಾಕ್ಸು, ಅದಾದಮೇಲೆ 100% ಟ್ಯಾಕ್ಸು. ಮಣಿಯಲಿಲ್ಲ ಭಾರತ. ನಿಮ್ಮ ಡೈರಿ ಪ್ರಾಡಕ್ಟ್ಗಳನ್ನು ಭಾರತದೊಳಗೆ ತಂದು ಡಂಪ್ ಮಾಡೋದಕ್ಕೆ ನಾವು ಬಿಡೋದಿಲ್ಲಪ್ಪ, ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ಅಮೇರಿಕ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ಇಟ್. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಭಾರತದಿಂದ ಅಮೇರಿಕ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅದಾದ ನಂತರ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಇಲ್ಲ ಅಂದರೆ ಏನು ಮಾಡಬೇಕು? ವಿ ಹ್ಯಾವ್ ಅದರ್ ಆಪ್ಷನ್ಸ್. ಏಕಾಏಕಿ ರಷ್ಯಾ ಮತ್ತು ಚೀನಾ ಜೊತೆ ಆತ್ಮೀಯತೆ ಬೆಳೆಸ್ಕೊಂಡ್ವಿ. ಜಗತ್ತು ಒಂದು ರೀತಿ ಆಶ್ಚರ್ಯದಿಂದ ನೋಡುವಂಥ ಆತ್ಮೀಯತೆ.
ಭಾರತದ ಗೂಡ್ಸನ್ನು ಚೀನಾದವ್ರು ನಾವು ನಮ್ಮ ದೇಶಕ್ಕೆ ಬೇಕು ಅಂದರು, ರಷ್ಯಾದವ್ರು ನಮ್ಮ ದೇಶಕ್ಕೆ ಬೇಕು ಅಂದರು. ಅದೆಲ್ಲದರ ಮಧ್ಯದಲ್ಲಿ ಯುಕ್ರೇನ್ ಮೇಲಿನ ದಾಳಿಗೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇರೋದೇ ಕಾರಣ. ನೀವು ಅವರಿಂದ ಆಯಿಲ್ ತರಿಸ್ಕೊಂಡು ಅವರಿಗೆ ದುಡ್ಡು ಕೊಡ್ತೀರಿ, ಆ ದುಡ್ಡಿನಿಂದ ಅವರು ವೆಪನ್ಸ್ ತಗೊಂಡು ಯುಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದು ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳ್ತು. ಭಾರತ ಅದರಲ್ಲೂ ಮಣಿಲಿಲ್ಲ. ವಿ ಆರ್ ವೆರಿ ಕ್ಲಿಯರ್, ನಮಗೆ ಕಡಿಮೆ ರೇಟಿಗೆ ಯಾರು ಕೊಡ್ತಾರೋ ಅಲ್ಲಿ ತಗೋತೀವಿ, ನೀವು ಕೊಟ್ಟರೆ ನಿಮ್ಮಿಂದ ತಗೋತೀವಿ ಅಂತೂ ಭಾರತ. ದಿಸ್ ಇಸ್ ಇಂಡಿಯಾ ಫಸ್ಟ್ ಪಾಲಿಸಿ. ಇದಕ್ಕೆಲ್ಲ ಕಾರಣ ಆಗಿದ್ದೇನು? ನರೇಂದ್ರ ಮೋದಿಯ ಹಠ. ಇದನ್ನೆಲ್ಲ ನೋಡಿದಾಗ ಇಂಥದ್ದೊಂದು ಹತ್ಯಾ ಪ್ರಯತ್ನ ನಡೆಯಿತಾ ಅನ್ನುವ ಸುದ್ದಿ ತೀರಾ ಬೇಸ್ಲೆಸ್ ಆಗಿರಲಿಕ್ಕಿಲ್ಲ ಅನಿಸುತ್ತೆ. ಕಂಪ್ಲೀಟ್ಲಿ ಏನು ಇಲ್ಲದೆ ಅಂತೂ ಈ ಸುದ್ದಿ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಆರ್ಗನೈಸರ್ ಪತ್ರಿಕೆಯಲ್ಲೂ ಈ ವಿಷಯ ವಿವರವಾಗಿ ಬಂದಿದೆ. ಇದು ಹೌದು ಅನ್ನೋದಾದರೆ ಜಾಗತಿಕವಾಗಿ ಕಳವಳ ಪಡಬೇಕಾದಂಥ ವಿಷಯ ಇದು. ನೋಡಿ, ನಮ್ಮ ಅಕ್ಕಪಕ್ಕದ ದೇಶದಲ್ಲಿ ಏನಾಯಿತು? ಶ್ರೀಲಂಕಾ, ಬಾಂಗ್ಲಾದೇಶ, ಮಯನ್ಮಾರ್, ನೇಪಾಳ. ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಏನಾಯಿತು? ಅದು ನೇರವಾದ ಅಮೇರಿಕದ ಕೈವಾಡ. ನೇರವಾಗಿ ಅಮೇರಿಕದ ಕೈವಾಡ. ರೆಜಿಮ್ ಚೇಂಜ್ ಮಾಡಿಸ್ಬಿಟ್ರು. ಅದನ್ನು ಭಾರತದಲ್ಲೂ ಮಾಡುವ ಪ್ರಯತ್ನಗಳು ನಡೆದಿದ್ದಾವೆ ಅನ್ನೋ ವಿಷಯದಲ್ಲಿ ಯಾರಿಗೂ ಏನೂ ಡೌಟ್ ಬೇಡ. ಭಾರತದಲ್ಲಿ ಅಂಥದ್ದೊಂದು ಮಾಡುವ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅನ್ನೋ ವಿಷಯದಲ್ಲಿ ಯಾರಿಗೂ ಏನೂ ಡೌಟ್ ಬೇಡ. BBC-ದೊಂದು ರಿಪೋರ್ಟ್ ನೋಡಿದೆ ನಾನು. ಅದರ ಹೆಡ್ಲೈನೇ ಜನ್ಜಿ ದಂಗೆ ಭಾರತದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಹೆಡ್ಲೈನ್ ಅವ್ರದ್ದು. ನೇಪಾಳದಲ್ಲಾದಂಗೆ ಜನ್ಜಿಗಳು ಯಾಕೆ ಭಾರತದಲ್ಲಿ ಬೀದಿಗಿಳಿದು ಬೆಂಕಿ ಹಚ್ತಿಲ್ಲ ಅಂತ. ಅದನ್ನೇನು ಪ್ರಶ್ನೆ ಅನ್ಬೇಕಾ, ಕಳವಳ ಅನ್ಬೇಕಾ, ಅಥವಾ ಅವ್ರಿಗೆ ಕಿರಿಕಿರಿ ಆಗ್ತಿದೆ ಅನ್ಬೇಕಾ? ಅದನ್ನ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಒಂದು ದೇಶದ ನಾಯಕತ್ವ ಫಾಲ್ ಇನ್ ಲೈನ್ ಆಗ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ಆ ನಾಯಕನನ್ನು ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಅದನ್ನು ದಂಗೆಗಳ ಮೂಲಕ ಮಾಡಬೇಕು, ನಮಗೆ ಬೇಕಾದವ್ರನ್ನ ತಂದು ಅಲ್ಲಿ ಅಧಿಕಾರದಲ್ಲಿ ಕೂಡಿಸ್ಬೇಕು. ಇಂಥದ್ದೊಂದು ಪ್ರಯತ್ನದಲ್ಲಿ ಅಮೇರಿಕ ಈಗಲ್ಲ ರೀ, ದಶಕಗಳಿಂದ ಇದೆ. ಮಿಡ್ಲ್ ಈಸ್ಟ್ನ ಹೆಚ್ಚು ಕಡಿಮೆ ಬಹುತೇಕ ರಾಷ್ಟ್ರಗಳಲ್ಲಿ ಆ ದೇಶ ಮಾಡಿದ್ದೇನು? ಅವ್ರ ಮಾತು ಕೇಳೋರು ಬರಬೇಕು. ಲಿಬಿಯಾ, ತುನೇಷಿಯಾ, ಸಿರಿಯಾ, ಎಷ್ಟು ದೇಶದ ಹೆಸರು ಹೇಳಿ ನಾನು? ಎಲ್ಲ ದೇಶಗಳಲ್ಲಿ ಅವರು ಮಾಡಿದ್ದು ಅದನ್ನೇ. ಭಾರತದಲ್ಲೂ ಮಾಡುವ ಪ್ರಯತ್ನ ನಡೀತಾ ಇದೆ. ಒಂದು ಪ್ರಯತ್ನ ವಿಫಲವಾಗಿದೆ ಅನ್ನುವ ಸುದ್ದಿ. ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಏನೋ ಒಂದು ಆಗಿದೆ ಅಂತಂತೂ ಅನ್ನಿಸ್ತಾ ಇದೆ. ನಾನು ನಿಮಗೆ ಹೇಳಿದ್ದೀನಿ. ಅದರ ಜೊತೆಗೆ ಪಾಕಿಸ್ತಾನ ಸಲ್ಮಾನ್ ಖಾನ್, ಚಿತ್ರನಟ ಸಲ್ಮಾನ್ ಖಾನ್ನನ್ನು ಪಾಪ ಟೆರರಿಸ್ಟು ಅಂತ ಕರೀತಾ ಇದೆ. ಸಲ್ಮಾನ್ ಖಾನ್ರನ್ನ ಟೆರರಿಸ್ಟು ಅಂತ ಕರೀತಾ ಇದ್ದಾರೆ ಪಾಕಿಸ್ತಾನ. ಯಾಕೆ? ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅನೇಕರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ, ಅಫ್ಘಾನಿಸ್ತಾನದಿಂದ ಬರ್ತಾರೆ, ಪಾಕಿಸ್ತಾನದಿಂದ ಬರ್ತಾರೆ, ಬಲೂಚಿಸ್ತಾನದಿಂದ ಬರ್ತಾರೆ ಅಂದ್ಬಿಟ್ರು ಅವರು. ಬಲೂಚಿಸ್ತಾನದಿಂದ ಬರ್ತಾರೆ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳಿದೆ ನೀನು ಅಂತ. ಆದ್ದರಿಂದ ಸಲ್ಮಾನ್ ಖಾನು ಪಾಕಿಸ್ತಾನದ ದೃಷ್ಟಿಯಲ್ಲಿ ಟೆರರಿಸ್ಟ್ ಅಂತೆ. ಬಲೂಚಿಸ್ತಾನ ಅನೇಕ ಸಲ ಇದೇ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ನಾನು. ಬಲೂಚಿಸ್ತಾನ 1/3 ಆಫ್ ಪಾಕಿಸ್ತಾನ್ ಈಸ್ ಸ್ಟ್ರಗಲಿಂಗ್ ಟು ಗೆಟ್ ಇಂಡಿಪೆಂಡೆಂಟ್ ಫ್ರಮ್ ಪಾಕಿಸ್ತಾನ್. ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಒಂದು ರಾಷ್ಟ್ರ ಮಾಡಿಕೊಳ್ಳಬೇಕು ಅಂತ ಬಲೂಚಿಗಳು ಹೋರಾಡ್ತಿದ್ದಾರೆ. ಪಾಕಿಸ್ತಾನದಲ್ಲಿನ ದಾಳಿಗಳು, ಬಾಂಬ್ ಬ್ಲಾಸ್ಟ್ಗಳು, ಸೈನಿಕರ ಮೇಲಿನ ಅಟ್ಯಾಕ್ಗಳ ಪೈಕಿ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಒಂದು, ಬಲೂಚ್ ಲಿಬರೇಷನ್ ಫ್ರಂಟ್ ಇನ್ನೊಂದು, ಇಬ್ಬರು ಮಾಡ್ತಿದ್ದಾರೆ. ಅಂಥ ಬಲೂಚಿಸ್ತಾನವನ್ನು ಪ್ರತ್ಯೇಕವಾಗಿ ಹೇಳಿದರು ಇವರು. ಪಾಕಿಸ್ತಾನ ಬಲೂಚಿಸ್ತಾನ ಅಂದ್ಬಿಟ್ರಲ್ಲ ಅಂತ. ಕೇಳಿಸ್ಕೊಳ್ಳಿ ಏನು ಹೇಳಿದರು ಸಲ್ಮಾನ್ ಖಾನ್ ಅಂತ. ಮುಂದಿನ ಸುದ್ದಿ. SIR ನಡೀತು ಬಿಹಾರದಲ್ಲಿ. SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಮತದಾರರ ಪಟ್ಟಿಯಲ್ಲಿ ಅನರ್ಹರು ಯಾರ್ಯಾರಿದ್ದಾರೆ ಹುಡುಕಿ ಕಿತ್ತು ಹಾಕುವ ಪ್ರಕ್ರಿಯೆ. ಜೋರು ಗಲಾಟೆ ಆಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಆಯಿತು. ಕೇಸೇನು ನಿಂತ್ಕೊಳ್ಳಿಲ್ಲ. SIR ಅಂದುಕೊಂಡಂತೆ ಬಿಹಾರದಲ್ಲಿ ನಡೀತು. ಈಗ ಚುನಾವಣೆಗಳು ನಡೀತಾ ಇದ್ದಾವೆ. ಅದರ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ನಾವು ನಿಮಗೆ. ಈಗ ಅದು ಇನ್ನೂ 12 ರಾಜ್ಯಗಳಲ್ಲಾಗತ್ತೆ. 2026-27ರಲ್ಲಿ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಿನ ಪ್ರಕ್ರಿಯೆ ಶುರುವಾಗ್ತಾ ಇದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಲಿಸ್ಟ್ ಇದೆ ನಮ್ಮ ಹತ್ರ.
ಅಂಡಮಾನ್ ನಿಕೋಬಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಕೇರಳ, ಲಕ್ಷದ್ವೀಪ್, ಮಧ್ಯಪ್ರದೇಶ್, ಪುದುಚೇರಿ, ರಾಜಸ್ಥಾನ, ತಮಿಳುನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಇಷ್ಟು ರಾಜ್ಯಗಳಲ್ಲಿ SIR ಮಾಡೋದಕ್ಕೆ ಚುನಾವಣಾ ಆಯೋಗ ರೆಡಿಯಾಗಿದೆ. ಎಲ್ಲ ರಾಜ್ಯಗಳ ಮುಖ್ಯ ಚುನಾವಣಾ ಆಯುಕ್ತರುಗಳ ಜೊತೆಗೆ ಸಭೆ ಮಾಡಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಅಸ್ಸಾಮದೊಂದಾಗಿಲ್ಲ, ಯಾಕಂದರೆ ಅಸ್ಸಾಂನ ಸಿಟಿಸನ್ಶಿಪ್ಗೆ ಸ್ಪೆಷಲ್ ಪ್ರಾವಿಷನ್ ಇದೆ, ಅಲ್ಲಿ ಮಾಡ್ತಾ ಇಲ್ಲ. ಜ್ಞಾನೇಶ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತರೇ ಇದನ್ನು ಘೋಷಣೆ ಮಾಡಿದ್ದಾರೆ. ಅಂದುಕೊಂಡಂತೆ ವಿಪಕ್ಷಗಳ ವಿರೋಧ ಇದೆ. ತಮಿಳುನಾಡು ಮುಖ್ಯಮಂತ್ರಿ ಇದನ್ನು ಕಡುವಾಗಿ ವಿರೋಧಿಸಿದ್ದಾರೆ. DMK SIR ಅನ್ನು ವಿರೋಧಿಸುತ್ತೆ, ಇದು ಸರಿಯಾದ ಕ್ರಮ ಅಲ್ಲ. NDA ಮೈತ್ರಿಕೂಟ SIR ಮಾಡುವ ಮೂಲಕ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂದ್ಕೊಂಡಿದೆ. ಚುನಾವಣಾ ಕ್ಷೇತ್ರದಲ್ಲಿ ಜನರನ್ನು ಎದುರಿಸುವ ಶಕ್ತಿ ಅವರಿಗಿಲ್ಲ, ಮತದಾರರ ಹಕ್ಕನ್ನು ಕಸಿದುಕೊಂಡು ಗೆಲ್ಲೋದಕ್ಕೆ ಪ್ರಯತ್ನಿಸ್ತಾ ಇದೆ ಇತ್ಯಾದಿ ಇತ್ಯಾದಿ ಹೇಳಿಕೆ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರಿಂದ ಬಂದಿದೆ. ಇದೇ ಪ್ರಶ್ನೆಯನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ವಿವರವಾದ ವಿಚಾರಣೆ ನಡೆಯಿತು. ಆ ವಿಚಾರಣೆಯಲ್ಲಿ ವಿಪಕ್ಷಗಳು ತಮ್ಮ ವಾದವನ್ನು ಸಕ್ಷಮವಾಗಿ ಮಂಡಿಸುವುದಕ್ಕೆ ಆಗಲಿಲ್ಲ. ಇನ್ನು 12 ರಾಜ್ಯಗಳಲ್ಲಿ SIR ನಡೆಯುತ್ತೆ. ಅದರ ಮುಂದಿನ ಹಂತದಲ್ಲಿ ಕರ್ನಾಟಕದಲ್ಲೂ ಆಗುತ್ತೆ. 2028 ನಮ್ಮ ಚುನಾವಣೆ, ಆದ್ದರಿಂದ ಇನ್ನೂ ಟೈಮ್ ಇದೆ ಅನ್ನುವ ಕಾರಣಕ್ಕಾಗಿ ಈ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲಿ ಕರ್ನಾಟಕದ ಹೆಸರಿಲ್ಲ. ಉಳಿದ ರಾಜ್ಯಗಳಲ್ಲಿ ನಾಳೆಯಿಂದನೇ ಪ್ರಕ್ರಿಯೆ ಆರಂಭ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.